মনো চল নিজ নিকেতনে, সংসার বিদেশে বিদেশির বেশে, ভ্রম কেন অকারণে, মনো চল নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ ಧ್ವನಿ ತುಣುಕು 172. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಅಳಸಿಂಗ ಪೆರಮಾಳ್ಗೆ ಬರೆದಂತಹ ಒಂದು ಪತ್ರದಲ್ಲಿ ಮಾತನಾಡ್ತಾ, ನಿಜವಾದ ಸ್ತ್ರೀ ಉಪಾಸಕರು ಯಾರು ಅಂತ ನಿನಗೆ ಗೊತ್ತೇನು? ಯಾರು ಭಗವಂತನು ಸರ್ವವ್ಯಾಪಿ ಅಂತ ಶಕ್ತಿ ಅಂತ ಅರ್ಥ ಮಾಡ್ಕೊಂಡಿದ್ದಾನೋ, ಹಾಗೆ ಸ್ತ್ರೀಯರನ್ನ ಆ ಶಕ್ತಿಯ ಆವಿರ್ಭಾವ ಅಂತ ಕಾಣ್ತಾನೋ, ಅವನು ನಿಜವಾದ ಶಕ್ತಿಯ ಉಪಾಸಕ ಅಂದ್ರು. ಅದರ ಜೊತೆಗೆ ಸ್ವಾಮೀಜಿ ಮನುಸ್ಮೃತಿಯಿಂದ ಒಂದು ಶ್ಲೋಕವನ್ನು ಆಧರಿಸಿದ ಉದಾಹರಣೆಯನ್ನು ತಗೊಂಡು ಹೇಳ್ತಾರೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅನ್ನೋ ಹಾಗೆ ಸ್ತ್ರೀಯರು ಗೌರವಿಸಲ್ಪಟ್ರೆ ಸಾಕ್ಷಾತ್ ಭಗವಂತನೇ ಬಂದು ಅಲ್ಲಿ ನೆಲೆಸ್ತಾನೆ ಅಂತ. ಹಾಗೆ ಒಂದೆರಡು ಪ್ರಶ್ನೆಗಳನ್ನ ಕೂಡ ಸ್ವಾಮೀಜಿ ಹಾಕಿದ್ರು. ಹಾಗಾದ್ರೆ ನಾವು ಯಾಕಿನ್ನೂ ಗುಲಾಮರ ಹಾಗೆ ಕಷ್ಟಪಡ್ತಾ ಮೃತಪ್ರಾಯರಾಗಿದ್ದೀವಿ? ಇಲ್ಲಿ ನಾವು ಅಂದ್ರೆ ಭಾರತೀಯರು. ಉತ್ತರ ಸಿದ್ಧವಾಗಿತ್ತು. ನೀವು ನಿಮ್ಮ ಸ್ತ್ರೀಯರ ಪರಿಸ್ಥಿತಿಯನ್ನ ಉತ್ತಮಪಡಿಸೋದಕ್ಕೆ ಸಾಧ್ಯ ಏನು? ಹಾಗಾದ್ರೆ ನೀವು ಈ ಅಭಿವೃದ್ಧಿ ಹೊಂದುವಂತಹ ಆಸೆಯನ್ನ ಇಟ್ಕೊಳ್ಬೋದು. ಸ್ತ್ರೀಯರ ಉದ್ಧಾರವಿಲ್ಲದಲೇ ನೀವು ಈಗಿರುವಷ್ಟೇ ಹಿಂದುಳಿತಾ ಇರ್ತೀರಿ ಅಂತ ತಿಳಿಸಿದ್ರು. ಈಗ ಅದರ ಮುಂದುವರೆದ ಭಾಗ. ಸ್ವಾಮೀಜಿ ತಮ್ಮ ಎಲ್ಲ ಆಲೋಚನೆಗಳು, ಉಪಾಯಗಳು ಆಧಾರಿತವಾಗಿದ್ದು ಒಂದು ಆಲೋಚನೆ ಮೇಲೆ. ಅದೇ ಭಾರತೀಯ ಸಮಾಜದಲ್ಲಿ ಆಲೋಚನಾ ಸ್ವಾತಂತ್ರ್ಯದ ಹಾಗೆ ಕ್ರಿಯಾ ಸ್ವಾತಂತ್ರ್ಯದ ವಾತಾವರಣವನ್ನ ಸರಿಯಾಗಿ ನಿರ್ಮಾಣ ಮಾಡೋದು. ಈ ಮೂಲಭೂತ ಅವಶ್ಯಕತೆಯನ್ನ ಸ್ವಾಮೀಜಿ 1894 ಅಲ್ಲಿನ ಜನವರಿಯಲ್ಲೇ ತಮ್ಮ ಮದ್ರಾಸಿ ಶಿಷ್ಯರಿಗೆ ಬರೆದಂತಹ ಒಂದು ಪತ್ರದಲ್ಲಿ ಈ ವಿಚಾರವಾಗಿ ವಿಶದೀಕರಿಸ್ತಾ ಬರೀತಾರೆ. ಪ್ರೀತಿಯ ಮದ್ರಾಸಿ ಶಿಷ್ಯರೇ, ಭಾರತದಲ್ಲೂ ಜಗತ್ತಿನ ಇತರ ಕಡೆಗಳಲ್ಲೂ ಕೂಡ ಮಾನವ ಜನಾಂಗ ಅನ್ನುವಂಥದ್ದು ಅಭಿವೃದ್ಧಿಪಡಿಸುವಂತಹ ಉನ್ನತ ಉದಾತ್ತ ಭಾವನೆಗಳನ್ನ ಭಾರತದ ಅತ್ಯಂತ ನಿರ್ಗತಿಕರ, ಅತ್ಯಂತ ಹಿಂದುಳಿದವರ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗಿ ಅವರನ್ನು ಆಲೋಚಿಸುವ ಹಾಗೆ ಮಾಡಬೇಕು. ಮೊಹಮ್ಮದ ಬೆಟ್ಟದ ಬಳಿ ಬರ್ದಿದ್ರೆ ಬೆಟ್ಟವೇ ಮೊಹಮ್ಮದನ ಬಳಿಗೆ ಹೋಗಬೇಕು ಅನ್ನೋದು. ಜಾತೀಯತೆ ಇರಬೇಕೋ ಬೇಡವೋ, ಸ್ತ್ರೀಯರಿಗೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನು ಕೊಡಬೇಕು ಅಥವಾ ಸ್ವಾತಂತ್ರ್ಯ ಕೊಡಬಾರ್ದೋ ಅನ್ನುವಂಥ ಎಲ್ಲವೂ ಕೂಡ ನನಗಷ್ಟು ಮುಖ್ಯ ಅಲ್ಲ. ಜನರಿಗೆ ಆಲೋಚನಾ ಸಾಮರ್ಥ್ಯ ಅನ್ನುವಂಥದ್ದು ಉಂಟಾಗ್ಬಿಟ್ರೆ ಸಾಕು, ಜನ ಅವರಷ್ಟೇ ನಿರ್ಧರಿಸ್ಕೊಳ್ತಾರೆ. ಆಲೋಚನೆ ಮತ್ತು ಕೃತಿಗಳ ಸ್ವಾತಂತ್ರ್ಯ ಅನ್ನುವಂಥದ್ದೊಂದೇ ಜೀವನದ ಬೆಳವಣಿಗೆ ಹಾಗೂ ನೆಮ್ಮದಿಯ ಹಿಂದಿನ ಅವಶ್ಯಕತೆ. ಎಲ್ಲಿ ಅದಿಲ್ವೋ ಅಲ್ಲಿ ಮನುಷ್ಯ, ಅವನ ಕುಲ, ರಾಷ್ಟ್ರ ಎಲ್ಲ ಕುಸಿದು ಬಿಡತ್ತೆ. ಜೀವನದಲ್ಲಿ ನನ್ನ ಒಟ್ಟಾರೆ ಉದ್ದೇಶ ಏನು ಗೊತ್ತೇನೋ? ಪ್ರತಿಯೊಬ್ಬರ ಮನೆ ಬಾಗಿಲಿಗೂ ಕೂಡ ಉದಾತ್ತ ಆಲೋಚನೆಗಳನ್ನ ತಂದು ಕೊಡಬಲ್ಲಂತ ಒಂದು ವ್ಯವಸ್ಥೆಯನ್ನ ಸರಿಯಾಗಿ ನಿರ್ಮಾಣ ಮಾಡೋದು. ನಂತರ ಸ್ತ್ರೀ ಪುರುಷರೆಲ್ಲರೂ ಕೂಡ ತಮ್ಮ ತಮ್ಮ ಹಣೆ ಬರಹವನ್ನ ತಾವೇ ರೂಪಿಸ್ಕೊಂಡು ಬಿಡುವಂಥದ್ದು. ಜೀವನದ ಅತಿ ಮುಖ್ಯವಾದ ವಿಚಾರಗಳ ಬಗ್ಗೆ ನಮ್ಮ ಪೂರ್ವಿಕರು, ಇತರ ದೇಶದವರು ಕೂಡ ಏನು ಆಲೋಚಿಸ್ತಾರೆ ಅಂತ ಅವರು ತಿಳಿದುಕೊಳ್ಳಿ. ಅದರಲ್ಲೂ ಮುಖ್ಯವಾಗಿ ಇತರರು ಈಗೇನು ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳಿದುಕೊಂಡು ನಂತರ ನಿರ್ಧಾರ ಮಾಡಲಿ. ಓ ಪ್ರೀತಿಯ ಶಿಷ್ಯರೇ, ಶ್ರಮ ವಹಿಸಿ ದುಡಿರಿ, ಏಕ ರೀತಿಯಲ್ಲಿ ಮುಂದುವರಿತಾ ಹೋಗಿ, ಹಾಗೆ ಭಗವಂತನಲ್ಲಿ ಶ್ರದ್ಧೆಯನ್ನ ಇಡಿ ಅಂತ ಬರೆದ್ರು. ಈ ಧ್ಯೇಯ ವಾಕ್ಯವನ್ನ ನಿಮ್ಮ ಮುಂದೆ ಇಟ್ಕೊಳ್ಳಿ. ಜನಸಮೂಹದ ಧರ್ಮಕ್ಕೆ ಹಾನಿ ಉಂಟು ಮಾಡದಲ್ಲೇ ಅದನ್ನ ಮೇಲೆತ್ತಬೇಕು, ಅದರ ಅವಶ್ಯಕತೆ ಇದೆ ಅಂತ ಸ್ವಾಮೀಜಿ ಆ ಮದ್ರಾಸಿ ಶಿಷ್ಯರಿಗೆ ಬರುವಂತಹ ಪತ್ರದಲ್ಲಿ ಬರೆದ್ರು. ಚರಿತ್ರೆಯ ದಿಕ್ಕನ್ನು ಬದಲಾಯಿಸುವಂತಹ ವ್ಯಕ್ತಿಗಳಲ್ಲಿ ಜನಗಳ ಧಾರ್ಮಿಕ ಶ್ರದ್ಧೆಗೆ ಹಾನಿ ಉಂಟು ಮಾಡದಲೇ ಅವರ ಸ್ಥಿತಿಗತಿಯನ್ನು ಸುಧಾರಿಸೋದರ ಅವಶ್ಯಕತೆಯನ್ನ ಅರ್ಥ ಮಾಡಿಕೊಂಡಿರುವಂಥವರ ಸಂಖ್ಯೆ ಪ್ರಾಯಶಃ ತುಂಬಾ ಕಡಿಮೆ. ಆಧುನಿಕ ಭಾರತದ ಚಿಂತಕರ ಪೈಕಿ ಜನಜೀವನದಲ್ಲಿ ಹಾಸುಹೊಕ್ಕಾಗಿರುವಂತಹ ಧಾರ್ಮಿಕ ಸಂಸ್ಕೃತಿಯನ್ನ ಪಲ್ಲಟಗೊಳಿಸುವಂತಹ ರೀತಿಯಲ್ಲಿ ಅವರನ್ನ ಮೇಲೆತ್ತುವಂತಹ ಪ್ರಯತ್ನಕ್ಕೆ ಹೆಚ್ಚಿನ ಒತ್ತು ನೀಡೋದ್ರಲ್ಲಿ ಸ್ವಾಮಿ ವಿವೇಕಾನಂದರದ್ದೇ ಪ್ರಥಮ ಹಾಗೂ ಇದುವರೆಗಿನ ಅತಿ ಮುಖ್ಯವಾದ ವ್ಯಕ್ತಿ ಅಂತ ಇಲ್ಲಿ ನಾವು ಸ್ವಾಮೀಜಿಯನ್ನ ಗಮನಿಸ್ಕೊಳ್ಬೋದು. ಅವರ ದೂರದರ್ಶಿತ್ವ, ಸ್ವಾಮೀಜಿಯಲ್ಲಿದ್ದಂತಹ ವಿಷನರಿ ಥಾಟ್,
ಅದನ್ನು ನಾವಿಲ್ಲಿ ಭಾವಿಸೋದಕ್ಕೆ ಸಾಧ್ಯ ಇದೆ. ಇಲ್ಲದೇ ಇದ್ದರೆ ರಾಷ್ಟ್ರದ ಪುನರುತ್ಥಾನ ಅನ್ನುವಂಥದ್ದೇ ಅಸಾಧ್ಯ ಆಗಿಬಿಡುತ್ತೆ ಅನ್ನೋದನ್ನು ಸ್ವಾಮೀಜಿ ಅವತ್ತಿಗೆ ಕಂಡುಕೊಂಡಿದ್ರು, ಎಚ್ಚರಿಸಿದ್ರು ಕೂಡ. ಅವರು ಅದೇ ಪತ್ರದಲ್ಲಿ ಮುಂದುವರೆದು ಬರೆತಾ ಹೇಳ್ತಾರೆ, ಭಾರತ ಇರುವಂಥದ್ದು ಜೋಪಡಿಗಳಲ್ಲಿ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಆದರೆ ಓ ನನ್ನ ಪ್ರೀತಿಯ ಮಕ್ಕಳೇ, ಅಯ್ಯೋ ಅವ್ರಿಗಾಗಿ ಯಾರು ಏನು ಮಾಡಬೇಕಾಗಿಲ್ಲ. ನಮ್ಮ ಆಧುನಿಕ ಸಮಾಜ ಸುಧಾರಕರು ವಿಧವಾ ವಿವಾಹ ಕಾರ್ಯದ ಗಡಿಬಿಡಿಯಲ್ಲಿ ತುಂಬ ತಮ್ಮನ್ನು ತಾವು ತೊಡಗಿಸ್ಕೊಂಡ್ಬಿಟ್ಟಿದ್ದಾರೆ. ನಾನು ಪ್ರತಿಯೊಂದು ಸುಧಾರಣೆಯನ್ನು ಕೂಡ ಬೆಂಬಲಿಸ್ತೇನೆ. ಆದರೆ ಒಂದು ರಾಷ್ಟ್ರದ ಭವಿಷ್ಯ ಇರುವಂಥದ್ದು, ಒಂದು ರಾಷ್ಟ್ರದ ಭವಿಷ್ಯ ಆಧರಿಸುವಂಥದ್ದು ಎಷ್ಟು ಜನ ವಿಧವೆಯರಿಗೆ ಗಂಡಂದ್ರು ಸಿಗ್ತಾರೆ ಸಿಗೋದಿಲ್ಲ ಅನ್ನೋದ್ರ ಮೇಲಲ್ಲ, ಆದರೆ ಜನಸಾಮಾನ್ಯರ ಸ್ಥಿತಿಗತಿ ಎಷ್ಟು ಮೇಲಕ್ಕೆ ಇರ್ತಿದೆ ಅನ್ನೋದ್ರ ಮೇಲೆ ಇವೆಲ್ಲ ನಿಂತಿದೆ. ಅವರನ್ನು ನೀವು ಮೇಲೆತ್ತೋದಕ್ಕೆ ಸಾಧ್ಯವೇನು? ಅವರು ಇರುವಂತಹ ಜಾಗದಿಂದಲೇ ಮೇಲೆತ್ತೋದಕ್ಕೆ ನಿಮ್ಮಿಂದ ಸಾಧ್ಯವೇನು? ಅವರು ತಮ್ಮಲ್ಲಿ ಅಂತರ್ಗತವಾಗಿರುವಂತಹ ಆಧ್ಯಾತ್ಮಿಕತೆಯನ್ನು ಕಳೆದುಕೊಳ್ಳದಲೇ ಇರುವಂತಹ ರೀತಿಯಲ್ಲಿ ಅವರಿಗೆ ಅವರ ಕಳೆದು ಹೋದಂತಹ ವೈಯಕ್ತಿಕತೆಯನ್ನು ಮತ್ತೆ ಮರಳಿ ದೊರಕಿಸೋದಕ್ಕೆ ನಿಮ್ಮಿಂದ ಸಾಧ್ಯವಾಗುತ್ತೇನೋ? ನಿಮ್ಮ ಕೆಲಸದ ವಿಧಾನಗಳಲ್ಲಿ, ಸ್ವತಂತ್ರ ಮನೋವೃತ್ತಿಯಲ್ಲಿ, ಶಕ್ತಿಯಲ್ಲಿ, ಸಮಾನತಾ ಮನೋಭಾವದಲ್ಲಿ ಪಕ್ಕಾ ಪಾಶ್ಚಾತ್ಯರಾಗಿದ್ದು, ಜೊತೆಗೆ ನಿಮ್ಮ ಧಾರ್ಮಿಕ ಸಂಸ್ಕೃತಿ ಹಾಗೆ ಸ್ವಭಾವಗಳಲ್ಲಿ ಅತ್ಯಂತ ನಿಷ್ಠಾವಂತ ಹಿಂದೂವಾಗಿರೋದಕ್ಕೆ ನಿಮ್ಮಿಂದ ಸಾಧ್ಯವಾಗ್ಬೋದೇನು? ಇದು ಸಾಧ್ಯವಾಗಬೇಕಾಗಿರೋದು. ಹಾಗೆ ನಾವು ಅದನ್ನು ಖಂಡಿತವಾಗಿಯೂ ಸಾಧ್ಯ ಮಾಡಬೇಕಾಗಿದೆ. ಓ ಪ್ರೀತಿಯ ಶಿಷ್ಯರೇ, ನೀವೆಲ್ಲ ಅದನ್ನು ಸಾಧಿಸುವುದಕ್ಕೆ ಅಂತಲೇ ಹುಟ್ಟಿದಿರ. ನಿಮ್ಮಲ್ಲಿ ನೀವು ಶ್ರದ್ಧೆಯನ್ನು ಇಡಿ. ಶ್ರೇಷ್ಠವಾದ ನಂಬಿಕೆಗಳನ್ನು ಶ್ರೇಷ್ಠ ಕಾರ್ಯಗಳ ಮೂಲಕ ಯಾವತ್ತಿಗೂ ಕೂಡ ಅದನ್ನು ತಲೆಯಲ್ಲಿ ಹಾಕ್ಕೊಂಡು ಮುಂದೆ ಸಾಗ್ತಾ ಇರಿ. ಬಡವರ, ಹಿಂದುಳಿದವರ ಬಗ್ಗೆ ಸಹಾನುಭೂತಿ, ಕಡೆಯ ಉಸಿರು ಇರೋವರೆಗೂ ಇದು ನಮ್ಮ ಧ್ಯೇಯ ವಾಕ್ಯ ಆಗಬೇಕು. ಅದನ್ನೇ ಸ್ವಾಮೀಜಿ ಹೇಳಿದ್ರು, ಐ ಹ್ಯಾವ್ ಐಡೆಂಟಿಫೈಡ್ ದ 2 flaws ಆಫ್ ಇಂಡಿಯಾ ವೆನ್ ಐ ಟ್ರಾವೆಲ್ಡ್ ಫ್ರಮ್ ಕನ್ಯಾಕುಮಾರಿ ಟು ಹಿಮಾಲಯಾಸ್. 1, the society, the common people have been neglected and the women have been neglected. ಸ್ತ್ರೀಯರು ಮತ್ತು ಸಾಮಾನ್ಯ ಜನರು ಎಲ್ಲಿವರೆಗೂ ಮೇಲೆತ್ತಲ್ಪಡೋದಿಲ್ವೋ ಅಲ್ಲಿವರೆಗೂ ಕೂಡ ಯಾವುದೇ ದೇಶ ಉನ್ನತ ಸ್ತರಕ್ಕೆ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಸ್ವಾಮೀಜಿ ಕಂಡುಕೊಂಡಿದ್ರು. ಆಗಿನ ದಿನಗಳಲ್ಲಿ ಇದೆಲ್ಲ ತುಂಬ ಒಂಥರ ಕ್ರಾಂತಿಕಾರಿ ಭಾವನೆಗಳಾಗಿ ಅಭಿವ್ಯಕ್ತಗೊಳ್ತಿತ್ತು. ಪ್ರತಿಯೊಬ್ಬ ವ್ಯಕ್ತಿಯ ಒಳಿತನ್ನು ಸಾಧಿಸುವಂತಹ ಉದ್ದೇಶಗಳು ಇದಾಗಿತ್ತು. ಆದರೆ ಬೇರೆಯವರ ಎದೆಯ ಮೇಲೆ ನಿಂತವ್ರಿಗೆ ಈ ಮಾತುಗಳು ರುಚಿಸುತ್ತೆಯೇ? ಕೂಪ ಮಂಡೂಕಗಳಿಗೆ ಅವರ ವಿಶಾಲವಾದಂತಹ ಭಾವನೆಗಳು ಅರ್ಥವಾಗೋದಕ್ಕಾದರೂ ಸಾಧ್ಯವಿದೆಯೇನೋ? ಇದು ಸ್ವಾಮೀಜಿಗೆ ತುಂಬ ಚೆನ್ನಾಗಿ ಗೊತ್ತಾಗಿತ್ತು. ಆದರೆ ಅವರು ಅದನ್ನು ಲಕ್ಷ್ಯ ಕೊಡಲಿಲ್ಲ. 1894 ಜನವರಿಯಲ್ಲಿ ಜುನಾಗಢದ ದಿವಾನರಾಗಿದ್ದಂಥ ಹರಿದಾಸ್ ದೇಸಾಯಿ ಅವರಿಗೆ ಒಂದು ಪತ್ರವನ್ನು ಬರೆಯೋದ್ರ ಮೂಲಕ ಸ್ವಾಮೀಜಿ ತಮ್ಮ ಆಲೋಚನೆಗಳನ್ನು ಅಲ್ಲಿ ಹಂಚಿಕೊಳ್ತಾರೆ. ಭಾರತದಲ್ಲಿ ಅದೆಷ್ಟೋ ಜನರಿಗೆ ನನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೂ ಸಾಧ್ಯವಾಗಲಿಲ್ಲ. ನಿಜ, ಪಾಪ ಅವ್ರಿಗಿದು ಹೇಗೆ ತಾನೇ ಸಾಧ್ಯವಾಗುತ್ತೆ? ಪ್ರತಿದಿನದ ವ್ಯವಹಾರಗಳಾಗಿರುವಂತಹ ತಿನ್ನೋದು, ಕುಡಿಯೋದು, ಇದರಿಂದ ಆಚೆಗೆ ಅವರ ಆಲೋಚನೆಗಳು ಯಾವತ್ತೂ ಹರಿದದ್ದೇ ಇಲ್ಲ. ನಿಮ್ಮಂತಹ ಕೆಲವು ಉದಾತ್ತ ವ್ಯಕ್ತಿಗಳು ಅವರು ಮಾತ್ರ ನನ್ನನ್ನು ಮೆಚ್ಚಿಕೊಳ್ಳೋದು ಅನ್ನೋದು ನನಗೆ ಗೊತ್ತು. ದೇವರು ನಿಮ್ಮನ್ನು ಹರಿಸಲಿ. ಆದರೆ ಮೆಚ್ಚುಗೆ ಬರುತ್ತೋ ಇಲ್ವೋ ಅನ್ನೋದು ನಾನು ಯುವಕರನ್ನು ಸಂಘಟಿಸುವುದಕ್ಕೆ ಅಂತಲೇ ಹುಟ್ಟಿದ್ದೀನಿ. ಪ್ರತಿಯೊಂದು ನಗರದಲ್ಲೂ ಕೂಡ ಇಂದು 106 ಜನ ನನ್ನ ಜೊತೆಗೆ ಸೇರೋದಕ್ಕಿದ್ದಾರೆ. ಅವರನ್ನು ಅಪ್ರತಿಹತ ಅಲೆಗಳ ಹಾಗೆ ಭಾರತದ ಸುತ್ತ ಕಳಿಸಿ ನೆಮ್ಮದಿ, ನೈತಿಕತೆ, ಧರ್ಮ, ವಿದ್ಯಾಭ್ಯಾಸಗಳನ್ನು ಅತ್ಯಂತ ದೀನ ದುರ್ಬಲರಿಗೂ ಕೂಡ ತಲುಪೋ ಹಾಗೆ ನಾನು ಮಾಡಬೇಕು ಅನ್ನೋದು ನನ್ನ ಆಕಾಂಕ್ಷೆ. ನಾನಿದನ್ನು ಮಾಡಿಯೇ ತೀರ್ತೇನೆ, ಇಲ್ಲವೇ ಮಡಿತೀನಿ ಅಂತ ಸ್ವಾಮೀಜಿ ಪತ್ರದಲ್ಲಿ ಬರೀತಾರೆ. ಗಿವ್ ಮಿ 100 young men who are honest to their backbone, the one who can be relied upon, the one who can be trusted upon. I'll revolutionize India and show you what a country could be ಅಂತ ಸ್ವಾಮೀಜಿ ಹೇಳೋದನ್ನು ನಾವಿಲ್ಲಿ ಭಾವಿಸೋದಕ್ಕೆ ಸಾಧ್ಯ ಇದೆ. 100 ಜನ ಯುವಕರನ್ನು ಎಲ್ಲ ಕಡೆಯೂ ಸಂಚಾರ ಮಾಡೋ ಹಾಗೆ ಮಾಡ್ತೇನೆ ಅಂತ ಸ್ವಾಮೀಜಿಯ ಆ ಯೂನಿವರ್ಸಲ್ ಥಾಟ್, ವಿಶ್ವ ಭ್ರಾತೃತ್ವ ಮನಸ್ಥಿತಿ ಈ ಸಾಲುಗಳಲ್ಲಿ ಅಭಿವ್ಯಕ್ತಗೊಳ್ಳೋದನ್ನು ನಾವಿಲ್ಲಿ ಭಾವಿಸೋದಕ್ಕೆ ಸಾಧ್ಯ. ಭಾರತದಲ್ಲಿದ್ದಂತಹ ನಿರಾಶಾದಾಯಕ ವಾಸ್ತವಿಕತೆ ಅನ್ನುವಂಥದ್ದು ಸ್ವಾಮೀಜಿಗೆ ತುಂಬ ಸ್ಪಷ್ಟವಾಗಿ ಅರ್ಥವಾಗಿತ್ತು. ಇದ್ದಕ್ಕಿದ್ದ ಹಾಗೆ ಎಲ್ಲವೂ ಚೆನ್ನಾಗಾಗ್ಬಿಡುತ್ತೆ ಅನ್ನೋ ಭ್ರಮೆ ಸ್ವಾಮೀಜಿಗಿರಲಿಲ್ಲ. ಆದರೆ ಭಾರತದ ಉತ್ತಮ ಭವಿಷ್ಯದ ಬಗ್ಗೆ ಅವರ ವಿಶ್ವಾಸ ಮಾತ್ರ ತುಂಬ ಅಚಲವಾಗಿತ್ತು ಅನ್ಬೋದು.
ಭಾರತೀಯರು ಮೇಲೇರೋದಕ್ಕೆ ಅವರ ಸ್ವಭಾವ ಅತಿ ದೊಡ್ಡ ವೈರಿ ಅನ್ನೋದನ್ನು ಸ್ವಾಮೀಜಿ ಈಗಾಗಲೇ ವಿಶ್ಲೇಷಣೆ ಮಾಡಿಟ್ಟಿದ್ರು. ಇದೇ ಸಾಲುಗಳನ್ನು ಮುಂದೆ ಸ್ವಾಮೀಜಿ ಬರೆಯುವಂಥ ಮತ್ತೊಂದು ಪತ್ರದಲ್ಲಿ ಗಮನಿಸ್ಬೋದು. ಏನಂತ ಬರೀತಾರೆ ಅದನ್ನು ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯರಾಮಕೃಷ್ಣ.